ಇಂಥ ಸಿಂಪಲ್ ಆಗಿರುವ ಊಟ ಇದ್ದರೆ ಅಂತೂ ಆಹಾ ಅನ್ನುವಷ್ಟು ರುಚಿ ಇರುತ್ತೆ. ಕೆಂಪಕ್ಕಿ ಅನ್ನ ಹಾಗೆ ಮಜ್ಜಿಗೆ ಹುಳಿ, ಒಂದು ಉಪ್ಪಿನಕಾಯಿ ಪಲ್ಯ ಇದ್ದರೆ ಅಂತೂ ಹೊಟ್ಟೆ ತುಂಬ ಊಟ ಮಾಡ್ತೀರಾ. ಹಾಗಿದ್ರೆ ಬನ್ನಿ ಸಿಂಪಲ್ಲಾಗಿ ನೋಡ್ಕೊಂಬರೋಣ. ನಾನು ಮಜ್ಜಿಗೆ ಹುಳಿ ಮಾಡೋಕ್ಕೆ ನಾನು ಒಂದು ಅರ್ಧ ಲೀಟ್ರ್ ಮೊಸರನ್ನು ಮಜ್ಜಿಗೆ ಮಾಡಿ ಉಪ್ಪು ಹಾಕಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಹುಳಿ ಮಾಡೋಕ್ಕೆ ನೋಡಿ, ಶುಂಠಿ ಬೇಕಾಗುತ್ತೆ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು 10 ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು. ಈಗ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಕಡಾಯಿ ತೊಗೊಂಡು ಅದಕ್ಕೆ ಒಂದು 10 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 5-6 ಬೆಳ್ಳುಳ್ಳಿ ಎಸಳು, ಶುಂಠಿ ಒಂದು ಬಿಲ್ಲೆ ಗಾತ್ರದ್ದು, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ 1 ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಕಾಳುಮೆಣಸು, 1/4 ಚಮಚದಷ್ಟು ಮೆಂತ್ಯ ಬೇಕಾಗುತ್ತೆ, ಹಾಗೆ 1 ಚಮಚದಷ್ಟು ಕಡಲೆಬೇಳೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮೆಣಸಿನ್ಕಾಯಿ ಎಲ್ಲ ಹಸಿ ಅಂಶ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮಾಡುವ ವಿಧಾನ ತುಂಬ ಸುಲಭ, ಆದರೂ ಊಟಕ್ಕೆ ಸಖತ್ತಾಗಿರುತ್ತೆ ಈ ಹುಳಿ. ಈಗ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚಿಕ್ಕ ಜಾರಲ್ಲಿ ಇದನ್ನು ತರಿಯಾಗಿ ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಬೇಕು. ನೀರು ಹಾಕದೇ ಮಾಡ್ಕೊಳ್ಬೇಕು. ಇದು ನೈಸು ಕೂಡ ಆಗಬಾರ್ದು, ತರಿ ಆಗಬೇಕು. ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ, ಹಾಗೆ ನಾವು ಮಾಡ್ಕೊಂಡಿರುವ ಮಜ್ಜಿಗೆಯನ್ನು ಒಂದು ಸೌಟು ಎತ್ತಾಕಿ ಇದನ್ನು ತರಿಯಾಗಿ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ಇದು ರೆಡಿ ಇದೆ, ಮಜ್ಜಿಗೆ ಕೂಡ ರೆಡಿ ಇದೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಈ ಹುಳಿ ರೆಡಿ ಆಗೇ ಹೋಯಿತು. ಮಧ್ಯಾಹ್ನ ಊಟಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ವಾರಕ್ಕೆ 1 ಸಲ 2 ಸಲ ಈ ರೀತಿ ಮಜ್ಜಿಗೆ ಸಾರು ಅಂತ ಹೇಳ್ತೀವಿ ನಾವು, ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಗೆ. ಇದಕ್ಕೆ ಇವಾಗ ಸಿಂಪಲ್ ಆಗಿರುವ ಒಂದು ಒಗ್ಗರಣೆ, ಒಣಮೆಣಸು, ಸಾಸಿವೆ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ಹಾಕಿದ್ದೀನಿ. ಈಗ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಸಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕಿರೋದ್ರಿಂದ ಸಾಂಬಾರು ಊಟ ಮಾಡುವಾಗ ತುಂಬ ರುಚಿಕರವಾಗಿರುತ್ತೆ. ಈರುಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಮಜ್ಜಿಗೆ ಸಾರು ರೆಡಿ ಆಯಿತು ನೋಡಿ ಊಟಕ್ಕೆ. ಇದ್ರ ಜೊತೆಗೆ ಒಂದು ಪಲ್ಯ ಬೇಕೇ ಬೇಕು. ಈಗ ಆ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ, ಹಾಗೆ ಕಡಲೆಬೇಳೆ 1 ಚಮಚ, ಸಾಸಿವೆ ಸ್ವಲ್ಪ, ನಾನು ಈ ಪಲ್ಯಕ್ಕೆ ಜೀರಿಗೆ ಹಾಕ್ತಾಯಿಲ್ಲ, ಸೋಂಪು ಕಾಳು ಹಾಕಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಸಿ ಮೆಣಸಿನ ಹಣ್ಣಾಗಿರುವುದು ತೊಗೊಂಡಿದ್ದೀನಿ ನಾನು, ಅದನ್ನು ಒಂದು 2-3 ಹಾಕಿ ಒಂದು ದಪ್ಪದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಈ ರೀತಿ ಸಿಂಪಲ್ಲಾಗಿ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ನೋಡಿ ಒಗ್ಗರಣೆ ರೆಡಿ ಆಯಿತು. ಇವಾಗ ನಾನಿದಕ್ಕೆ ಹೆಸರು ಕಾಳು ಮತ್ತು ಸೀಮೆ ಬದನೆಕಾಯಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ಉಪ್ಪನ್ನು ಹಾಕಿ 1 ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನಾವಿಲ್ಲಿ ಸೀಮೆ ಬದನೆಕಾಯಿ ಸಪ್ರೇಟಾಗಿ ಹಾಗೆ ಹೆಸರು ಕಾಳನ್ನು ಸಪ್ರೇಟಾಗಿ ನಾನು ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ಸೀಮೆ ಬದನೆಕಾಯಿ ನೀರಿನ ಅಂಶ ಇರೋದ್ರಿಂದ ಸಪ್ರೇಟಾಗಿ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಉದ್ರುದ್ರಾಗಿ ಇರಬೇಕು. ಹೆಸರು ಕಾಳು ಕೂಡ ಜಾಸ್ತಿ ಬೆಂದಿರಬಾರ್ದು. ಸೀಮೆ ಬದನೆಕಾಯಿ ಹದವಾಗಿ ಬೆಂದಿದೆ. ಆ ಬೆಂದಿರುವ ನೀರು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಆ ನೀರಿನ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹುಡಿ ಆಗಬೇಕು. ಈ ಸಮಯದಲ್ಲಿ ಬೇಕಿದ್ರೆ ನೀವು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿನೂ ಕೂಡ ಹಾಕ್ಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ. ಹಾಕಿಲ್ಲ ಅಂದರೂ ಕೂಡ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 1-2 ಪುಡಿ ನೋಡೋದಾದರೆ 1 ಚಮಚದಷ್ಟು ಧನಿಯಾ ಪುಡಿ, ಹಾಗೆ ನಿಮಗೆ ಖಾರಕ್ಕೆ ಬೇಕು ಅನಿಸಿದರೆ ಅರ್ಧ ಚಮಚದಷ್ಟು ಖಾರದ ಪುಡಿ ಕೂಡ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ಹಸಿಮೆಣಸಿನಕಾಯಿ ಖಾರ ಇತ್ತು. ಹಾಗಾಗಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಆ ನೀರಿನ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ರೆ ರುಚಿಕರವಾಗಿರುವ ಹೆಸರು ಕಾಳು ಮತ್ತು ಸೀಮೆ ಬದನೆಕಾಯಲ್ಲಿ ಹೀಗೊಮ್ಮೆ ಪಲ್ಯ ಮಾಡಿ ನೋಡಿ, ತುಂಬ ರುಚಿಕರವಾಗಿರುತ್ತೆ. ಈಗ ಇದನ್ನು ಪ್ಲೇಟನ್ನು ಮುಚ್ಚಿ 1 ನಿಮಿಷ ಬೇಯಿಸ್ಕೊಂಡ್ಬಿಡೋಣ. ನೋಡಿ ಇವಾಗ ಪಲ್ಯ ರೆಡಿ ಆಯಿತು. ಇವಾಗ ತುಂಬ ಚೆನ್ನಾಗಿ ಘಮ್ ಅನ್ನುವ ಸ್ಮೆಲ್ ಬರುತ್ತೆ. ಮತ್ತು ಸೀಮೆ ಬದನೆಕಾಯಿ ಇದನ್ನ ಸಪ್ರೇಟಾಗಿ ಪಲ್ಯ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಜೊತೆಗೆ ಹೆಸರು ಕಾಳು ಹಾಕಿದ್ದೀನಿ. ಈಗ ಪಲ್ಯ ರೆಡಿ ಆಯಿತು, ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ, ಹಾಗೆ ಬಿಸಿ ಬಿಸಿ ಅನ್ನ ಕೂಡ ರೆಡಿಯಾಗಿದೆ. ನಾನಿಲ್ಲಿ ಇವತ್ತು ಕೆಂಪಕ್ಕಿ ಅನ್ನವನ್ನು ರೆಡಿ ಮಾಡ್ಕೊಂಡಿದ್ದೆ. ಕೆಂಪಕ್ಕಿ ಅನ್ನದ ಜೊತೆಗೆ ಈ ಪಲ್ಯ ಇದ್ದರೆ ಸಾಕಾಗುತ್ತೆ. ಅದ್ರ ಜೊತೆಗೆ ನಾನು ಮಜ್ಜಿಗೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಒಂದು ತಟ್ಟೆಗೆ ಪಲ್ಯವನ್ನು ಬಡಿಸ್ಕೊಳ್ತಾ ಇದ್ದೀನಿ, ಹಾಗೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕಿದ್ದೀನಿ. ಈಗ ಬಿಸಿ ಬಿಸಿಯಾಗಿರುವ ಕೆಂಪಕ್ಕಿ ಅನ್ನವನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ.
ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಚೇಂಜಸ್ ಇರಬೇಕು. ಒಂದೊಂದು ಸಲ ಬರೀ ಅದೇ ಬಿಳಿ ಅನ್ನ ಅದೇ ಮುದ್ದೆಗಳು ತಿನ್ನೋದು ಬದಲು ಈ ರೀತಿ ಕೆಂಪಕ್ಕಿ ಅನ್ನವನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಸಾರು ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಮಾಡೋದಾದರೆ ಈ ರೀತಿಯಾಗಿ ನೀವು ಮಾಡ್ಬೋದು. ತುಂಬ ಸಿಂಪಲ್ ಆಗಿರುತ್ತೆ. ಟ್ರೈ ಮಾಡಿ ಸ್ನೇಹಿತರೆ.